ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜೊತೆ ಈಗ ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಾರೆ. ಕರುನಾಡಿನ ನಟರಾಕ್ಷಸ ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಮತದಾನದ ನಂತರ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮತದಾನದ ನಂತರ ನಿಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ಇನ್ನೂ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಸೊ ಎಲ್ಲರೂ ಹೋಗಿ ಮಿಸ್ ಮಾಡದೆ ವೋಟ್ ಮಾಡಿ. ಮತದಾನ ಮಾಡೋದು ತುಂಬ ಇಂಪಾರ್ಟೆಂಟು. ನಮ್ಮ ಹಕ್ಕು ಅದು. ಮತದಾನ ಹಕ್ಕು ನಾವು ಚಲಾಯಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ರಾಜ. ನೀವು ರಾಜರಾಗಿರಬೇಕು ಅಂದರೆ ಮಿಸ್ ಮಾಡದೆ ನಿಮ್ಮ ರೆಪ್ರೆಸೆಂಟೇಟಿವ್ಸ್ನ ನೀವು ಚೂಸ್ ಮಾಡಬೇಕು. ಮೊದಲ ಬಾರಿಗೆ ಈ ಬಾರಿ ಮತ ಹಾಕುವಂತಹ ಯುವಕರಿಗೆ ನೀವೇನು ಹೇಳ್ತೀರಾ? ಮೊದಲ ಬಾರಿ ಅಂದರೆ ಪ್ರತಿ ಸರಿನೂ ಮಿಸ್ ಮಾಡದೆ ವೋಟ್ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಯೋಚನೆ ಮಾಡಿ ವೋಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೇಳ್ದಂಗೆ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಇರಬೇಕು. ನೀವು ನೋಡೋದು, ನೀವು ಕೇಳೋದು ಎಲ್ಲವೂ ಯಾವಾಗಲೂ ಸತ್ಯ ಇರಲ್ಲ. ಯೋಚನೆ ಮಾಡಬೇಕು. ನಮಗೇನು ಬೇಕು, ನಾವು ತುಂಬ ಖುಷಿಯಾಗಿರೋಕ್ಕೆ ಏನು ಬೇಕು, ನಮಗೆ ನೆಮ್ಮದಿಯಾಗಿರೋಕ್ಕೆ ಏನು ಬೇಕು, ಆ್ಯಂಡ್ ನಮ್ಮ ಭವಿಷ್ಯಕ್ಕೆ ಏನು ಬೇಕು, ಎಲ್ಲದನ್ನು ಯೋಚನೆ ಮಾಡಿ ಕರೆಕ್ಟಾಗಿರೋರಿಗೆ ವೋಟ್ ಹಾಕಿ ಅಂತ ಹೇಳ್ತೀನಿ. ಸರ್, ಈಗ ಜನರ ಮನಸ್ಸಿನಲ್ಲಿ ಪಕ್ಷ ಮುಖ್ಯ ಮತ್ತು ಅಥವಾ ವ್ಯಕ್ತಿ ಮುಖ್ಯ ಅಂತಾರೆ. ನಿಮ್ಮ ಪ್ರಕಾರ ಯಾವುದು ಮುಖ್ಯ? ಯಾವುದನ್ನು ನೋಡಿ ಗುರುತಿಸಿ ಮತ ಹಾಕಬೇಕು? ದಟ್ ಡಿಪೆಂಡ್ಸ್. ಅವ್ರವ್ರ ಕ್ಷೇತ್ರದಲ್ಲಿ ಕೆಲವೊಂದು ಸರಿ ವ್ಯಕ್ತಿಗಳು ಮುಖ್ಯ ಆಗ್ತಾರೆ. ಅವರು ಯಾವುದೇ ಪಕ್ಷದಲ್ಲಿದ್ರೂ ಅವರ ಕೆಲಸಗಳು, ಅವರ ವಿಚಾರಗಳೆಲ್ಲ ಜನಕ್ಕೆ ಇಷ್ಟ ಆಗಿರುತ್ತೆ. ಅಂಥ ಕಡೆ ಆ ಥರ ವೋಟ್ ಮಾಡ್ತಾರೆ. ಕೆಲವೊಂದು ಕಡೆ ಪಕ್ಷ ಐಡಿಯಾಲಜಿಗಳು ಆ್ಯಂಡ್ ಪಕ್ಷಗಳು ವಿಚಾರಗಳು, ಕೆಲಸಗಳು ಆ್ಯಂಡ್ ಅಂದರೆ ಚುನಾವಣೆಯಲ್ಲಿ ಗೆದ್ದ ನಂತರ ನಾವು ಏನೇನು ಮಾಡ್ತೀವಿ ಅನ್ನೋ ಅವರ ಭರವಸೆಗಳು ಎಲ್ಲವೂ ಕೌಂಟ್ ಆಗುತ್ತೆ. ಕೊನೆಯದಾಗಿ ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಖಂಡಿತ ಒಳ್ಳೆ ನಾಯಕರಿಗೆ ಹಾಕಿರ್ತೀವಿ. ಇದಾಗಿತ್ತು ಡಾಲಿ ಧನಂಜಯ್ ಅವರ ಮಾತು. ಏನು ನಮ್ಮ ಮತ ಇರುತ್ತೆ, ಆ ಒಂದು ಮತದಾನದ ಹಕ್ಕನ್ನು ನಾವು ಬಳಸಬೇಕು, ಒಳ್ಳೆಯ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು ಅನ್ನೋದು ಅವರ ಮಾತಾಗಿತ್ತು. ಅರವಿಂದ್, ವಿಸ್ತಾರ ನ್ಯೂಸ್, ಹಾಸನ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜೊತೆ ಈಗ ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಾರೆ. ಕರುನಾಡಿನ ನಟರಾಕ್ಷಸ ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಮತದಾನದ ನಂತರ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮತದಾನದ ನಂತರ ನಿಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ಇನ್ನೂ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಸೊ ಎಲ್ಲರೂ ಹೋಗಿ ಮಿಸ್ ಮಾಡದೆ ವೋಟ್ ಮಾಡಿ. ಮತದಾನ ಮಾಡೋದು ತುಂಬ ಇಂಪಾರ್ಟೆಂಟು. ನಮ್ಮ ಹಕ್ಕು ಅದು. ಮತದಾನ ಹಕ್ಕು ನಾವು ಚಲಾಯಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ರಾಜ. ನೀವು ರಾಜರಾಗಿರಬೇಕು ಅಂದರೆ ಮಿಸ್ ಮಾಡದೆ ನಿಮ್ಮ ರೆಪ್ರೆಸೆಂಟೇಟಿವ್ಸ್ನ ನೀವು ಚೂಸ್ ಮಾಡಬೇಕು. ಮೊದಲ ಬಾರಿಗೆ ಈ ಬಾರಿ ಮತ ಹಾಕುವಂತಹ ಯುವಕರಿಗೆ ನೀವೇನು ಹೇಳ್ತೀರಾ? ಮೊದಲ ಬಾರಿ ಅಂದರೆ ಪ್ರತಿ ಸರಿನೂ ಮಿಸ್ ಮಾಡದೆ ವೋಟ್ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಯೋಚನೆ ಮಾಡಿ ವೋಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೇಳ್ದಂಗೆ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಇರಬೇಕು. ನೀವು ನೋಡೋದು, ನೀವು ಕೇಳೋದು ಎಲ್ಲವೂ ಯಾವಾಗಲೂ ಸತ್ಯ ಇರಲ್ಲ. ಯೋಚನೆ ಮಾಡಬೇಕು. ನಮಗೇನು ಬೇಕು, ನಾವು ತುಂಬ ಖುಷಿಯಾಗಿರೋಕ್ಕೆ ಏನು ಬೇಕು, ನಮಗೆ ನೆಮ್ಮದಿಯಾಗಿರೋಕ್ಕೆ ಏನು ಬೇಕು, ಆ್ಯಂಡ್ ನಮ್ಮ ಭವಿಷ್ಯಕ್ಕೆ ಏನು ಬೇಕು, ಎಲ್ಲದನ್ನು ಯೋಚನೆ ಮಾಡಿ ಕರೆಕ್ಟಾಗಿರೋರಿಗೆ ವೋಟ್ ಹಾಕಿ ಅಂತ ಹೇಳ್ತೀನಿ. ಸರ್, ಈಗ ಜನರ ಮನಸ್ಸಿನಲ್ಲಿ ಪಕ್ಷ ಮುಖ್ಯ ಮತ್ತು ಅಥವಾ ವ್ಯಕ್ತಿ ಮುಖ್ಯ ಅಂತಾರೆ. ನಿಮ್ಮ ಪ್ರಕಾರ ಯಾವುದು ಮುಖ್ಯ? ಯಾವುದನ್ನು ನೋಡಿ ಗುರುತಿಸಿ ಮತ ಹಾಕಬೇಕು? ದಟ್ ಡಿಪೆಂಡ್ಸ್. ಅವ್ರವ್ರ ಕ್ಷೇತ್ರದಲ್ಲಿ ಕೆಲವೊಂದು ಸರಿ ವ್ಯಕ್ತಿಗಳು ಮುಖ್ಯ ಆಗ್ತಾರೆ. ಅವರು ಯಾವುದೇ ಪಕ್ಷದಲ್ಲಿದ್ರೂ ಅವರ ಕೆಲಸಗಳು, ಅವರ ವಿಚಾರಗಳೆಲ್ಲ ಜನಕ್ಕೆ ಇಷ್ಟ ಆಗಿರುತ್ತೆ. ಅಂಥ ಕಡೆ ಆ ಥರ ವೋಟ್ ಮಾಡ್ತಾರೆ. ಕೆಲವೊಂದು ಕಡೆ ಪಕ್ಷ ಐಡಿಯಾಲಜಿಗಳು ಆ್ಯಂಡ್ ಪಕ್ಷಗಳು ವಿಚಾರಗಳು, ಕೆಲಸಗಳು ಆ್ಯಂಡ್ ಅಂದರೆ ಚುನಾವಣೆಯಲ್ಲಿ ಗೆದ್ದ ನಂತರ ನಾವು ಏನೇನು ಮಾಡ್ತೀವಿ ಅನ್ನೋ ಅವರ ಭರವಸೆಗಳು ಎಲ್ಲವೂ ಕೌಂಟ್ ಆಗುತ್ತೆ. ಕೊನೆಯದಾಗಿ ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಖಂಡಿತ ಒಳ್ಳೆ ನಾಯಕರಿಗೆ ಹಾಕಿರ್ತೀವಿ. ಇದಾಗಿತ್ತು ಡಾಲಿ ಧನಂಜಯ್ ಅವರ ಮಾತು. ಏನು ನಮ್ಮ ಮತ ಇರುತ್ತೆ, ಆ ಒಂದು ಮತದಾನದ ಹಕ್ಕನ್ನು ನಾವು ಬಳಸಬೇಕು, ಒಳ್ಳೆಯ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು ಅನ್ನೋದು ಅವರ ಮಾತಾಗಿತ್ತು. ಅರವಿಂದ್, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.